ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ನಿಮಗೆ GPSTR ಮಾಡಲ್ ಕ್ವೆಶನ್ ಪೇಪರ್ ಏನಿದೆ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಪೇಪರ್ ಡಿಪಾರ್ಟ್ಮೆಂಟಿಂದ ಬಿಟ್ಟಿರುವಂಥದ್ದು. ಸೊ ಈ ಒಂದು ಕ್ವೆಶನ್ ಪೇಪರಲ್ಲಿ ಫಸ್ಟ್ ಪಾರ್ಟ್ ಏನಿದೆ ಸೆಕ್ಷನ್ 1, ಇದು ಪೇಪರ್ 2. ಸೆಕ್ಷನ್ 1 ಬಂದು ಮ್ಯಾಥಮೆಟಿಕ್ಸ್ ಪಾರ್ಟ್ ಏನಿದೆ 50 ಕ್ವಶನ್ಸು. ಸೊ ಇವತ್ತು ಅದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸೆಕ್ಷನ್ 2 ಬಂದು ಸೈನ್ಸ್ ಹಾಗಂದ್ರೆ 50 ಕ್ವಶನ್ಸ್, ಅದನ್ನು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ಕ್ಲಾಸಲ್ಲಿ ನಿಮಗೆ ಕಂಪ್ಲೀಟ್ ವಿತ್ ಎಕ್ಸ್ಪ್ಲನೇಷನ್ ನಿಮಗೆ ಏನು ಆನ್ಸರ್ಸ್ ಹೇಗಿರುತ್ತೆ, ಹೇಗೆ ಸಾಲ್ವ್ ಮಾಡ್ಬೋದು ಒಂದು ಮ್ಯಾಥಮೆಟಿಕ್ಸ್ ಪೇಪರ್ನ GPSTR ಪೇಪರ್ನ ಅದನ್ನು ನೋಡ್ತಾ ಹೋಗೋಣ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಾನು ಸ್ಟಾರ್ಟ್ ಮಾಡ್ತೇನೆ. ಸೊ ಫಸ್ಟ್ ಕ್ವಶನ್ ಬಂದು ದ ರ್ಯಾಷನಲ್ ನಂಬರ್ ಬಿಟ್ವೀನ್ -1/4 ಆ್ಯಂಡ್ 2/3 ಈಸ್ ಅಂತ ಕೇಳಿದ್ದಾರೆ. ಸೊ -1/4 ಹಾಗೆ 2/3 ನಡುವೆ ಇರುವಂಥ ರ್ಯಾಷನಲ್ ನಂಬರ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇದನ್ನು ನೋಡ್ತಿದ್ದಂಗೆ ನಾವು ಹೇಳೋಕ್ಕಾಗಲ್ಲ. ಮ್ಯಾಥಮೆಟಿಕ್ಸ್ ಅಂದರೆ ನೀವು ಸಿಂಪ್ಲಿಫೈ ಮಾಡಿ ಸಾಲ್ವ್ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ. ಕೆಲವೊಂದು ಕ್ವಶನ್ ಡೈರೆಕ್ಟ್ ಆಗಿರುತ್ತೆ, ಸೊ ಅದಕ್ಕೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಬಟ್ ಇದನ್ನು ನಾವು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಇವೆರಡರ ಬದಲು ಬೇರೆ ರ್ಯಾಷನಲ್ ನಂಬರ್ಸ್ ಕೊಟ್ಟರು ಕೂಡ ಮೆಥಡ್ ಸೇಮ್ ಇರುತ್ತೆ. ಸೊ ಹಾಗಾಗಿ ಮೆಥಡ್ನ ನೀವು ಕಲ್ತ್ಕೊಂಡ್ರೆ ಈ ಥರ ಪ್ರಾಬ್ಲಮ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನೋಡೋಣ ಹಾಗಿದ್ರೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಸೊ ಇಲ್ಲಿ ಕೊಟ್ಟಿರುವಂಥ ಕ್ವಶನ್ ಬಂದು -1/4 ಏನು ಕೇಳಿದ್ದಾರೆ, -1/4 ಆ್ಯಂಡ್ ಯಾವ ಎರಡು ರ್ಯಾಷನಲ್ ನಂಬರ್ ಅದನ್ನು ಫಸ್ಟ್ ಬರ್ಕೊಳ್ಳಿ, ಆ್ಯಂಡ್ 2/3 ಈ ಎರಡು ರ್ಯಾಷನಲ್ ನಂಬರ್ಸ್ ಮಧ್ಯೆ ಇರುವಂಥ ರ್ಯಾಷನಲ್ ನಂಬರ್ ಯಾವುದು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಫಾರ್ಮುಲಾ ಬಂದು ಯು ಶುಡ್ ಯೂಸ್ ದ ಫಾರ್ಮುಲಾ ಮಿಡ್ ಪಾಯಿಂಟ್ ಫಾರ್ಮುಲಾ ಆರ್ ಬಿಟ್ವೀನ್ ರ್ಯಾಷನಲ್ ನಂಬರ್ನ ಫೈಂಡ್ ಔಟ್ ಮಾಡೋದಕ್ಕೆ ಈ ಫಾರ್ಮುಲಾ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಮಿಡ್ ಪಾಯಿಂಟ್ ಇಸ್ ಈಕ್ವಲ್ಸ್ ಟು AD + BC ಡಿವೈಡ್ ಬೈ 2 × B × D. ಸೊ ಇಲ್ಲಿ ABCD ಅಂದರೆ ಏನಪ್ಪ ಅಂದರೆ ಕೊಟ್ಟಿರತಕ್ಕಂಥ ರ್ಯಾಷನಲ್ ನಂಬರ್ಸ್ನ ನಾವು ಈ ರೀತಿಯಾಗಿ ಬರ್ಕೊತೀವಿ. ಸೊ A/B ಆ್ಯಂಡ್ C/D ಅಂತ, A/B ಆ್ಯಂಡ್ C/D. ಸೊ ಇಲ್ಲಿ A ಅಂದರೆ ಏನು, -1 ಆ್ಯಂಡ್ B is 4, C is 2 ಆ್ಯಂಡ್ D is 3. ಸೊ ಕೊಟ್ಟಿರತಕ್ಕಂಥ ರ್ಯಾಷನಲ್ ನಂಬರ್ಸಲ್ಲಿ ABCD ವ್ಯಾಲ್ಯೂನ ಬರ್ಕೊಳ್ಳೋಣ. ಇಲ್ಲಿ A is -1 ಆ್ಯಂಡ್ B is equals to 4, C is equals to 2 and D is equals to 3. Just you substitute these values in this formula. So ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ you'll get the rational number. So in between rational number between any two rational numbers. Okay. So therefore midpoint. So midpoint is equals to AD. AD ಅಂದರೆ ಏನಾಗುತ್ತೆ, -1. A value is -1 into 3 plus BC ಅಂದರೆ ಏನಾಗುತ್ತೆ, B is 4 into 2 divided by 2 into B ಅಂದರೆ 4 into 3. ಸಿಂಪ್ಲಿಫೈ ಮಾಡಿ, 3 1s are 3, -3 plus 4 2s are 8 divided by 2 4s are 8, 8 3s are 24 ಆಗುತ್ತೆ. ಸೊ 8 - 3 ಎಷ್ಟು ಬಂತು, 5 divided by 24. ಫರ್ದರ್ ಸಿಂಪ್ಲಿಫೈ ಮಾಡೋಕ್ಕಾಗುತ್ತಾ ಇಲ್ವಾ? ಸೊ ಈ ಎರಡು ನಂಬರು ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ. ಸೊ ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡೋಣ. ನಮ್ಗೆ ಏನು ಆನ್ಸರ್ ಬರ್ತಿದೆ, 5/24. ಸೊ 5/24 ಅನ್ನೋಂಥ ರ್ಯಾಷನಲ್ ನಂಬರು ಕೊಟ್ಟಿರುವಂಥ ಎರಡು ರ್ಯಾಷನಲ್ ನಂಬರ್ ಮಧ್ಯೆ ಇರುವಂಥ ನಂಬರ್, ದಟ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ದೀಸ್ ಟು ರ್ಯಾಷನಲ್ ನಂಬರ್. ಸೊ ಆಪ್ಷನ್ಸ್ನ ನೋಡೋದಾದರೆ ಎಲ್ಲಿ ನಿಮಗೆ 5/24, ದಟ್ ಈಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ಇದು ನಿಮ್ಮ ಕರೆಕ್ಟ್ ಆದಂಥ ಉತ್ತರ, 5/24. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ದ ಡೆಸಿಮಲ್ ಫಾರ್ಮ್ ಆಫ್ 12/25 ಈಸ್ ಡ್ಯಾಶ್ ಅಂತ ಕೇಳಿದರೆ. ಸೊ ಇದು ತುಂಬ ಈಸಿಯಾಗಿರುವಂಥ ಕ್ವಶನ್. ಕೊಟ್ಟಿರುವಂಥ ಫ್ರ್ಯಾಕ್ಷನ್ನ ನೀವು ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ಜಸ್ಟ್ ಯು ಡಿವೈಡ್ ದ ನಂಬರ್, ಏನು ಡಿನಾಮಿನೇಟರಿಂದ ನ್ಯೂಮರೇಟರ್ನ ಡಿವೈಡ್ ಮಾಡಿ, 25ಇಂದ 12ನ ಡಿವೈಡ್ ಮಾಡಿದ್ರೆ ಸೊ ಕೊಟ್ಟಿರುವಂಥ ನಂಬರ್ ಬಂದು 12/25 ಅಂತ ಇದೆ. ಸೊ ಸಿಂಪಲ್ ಕ್ವಶನು, 12/25 ಅಂದರೆ 25ಇಂದ 12ನ ಡಿವೈಡ್ ಮಾಡಿ, ಮಾಡಿದ್ರೆ ಇಟ್ ಇಸ್ ನಾಟ್ ಡಿವಿಸಿಬಲ್ ಬೈ 25. ಸೊ ಪುಟ್ 0, 25 zeros 0 ಆಗುತ್ತೆ. ಸೊ ಅಗೇನ್ ವಿಲ್ ಗೆಟ್ 12, ಪುಟ್ ಪಾಯಿಂಟ್ ಟೇಕ್ 1 0, 120 ಬರುತ್ತೆ. 25 4s 100, ಅಗೇನ್ ವಿಲ್ ಗೆಟ್ ದ ರಿಮೈಂಡರ್ 20. ಸೊ ಪಾಯಿಂಟರಿಂದ 1 more 0ನ ಹಾಗೆ ಹಾಕೊಳ್ತೀನಿ. 25 8s 200 ಬರುತ್ತೆ. ಸೊ 0 0 0 ಎಷ್ಟು ಬಂತು ನಮಗೆ ಡೆಸಿಮಲ್ ಫಾರ್ಮಲ್ಲಿ, 0.48. ಸೊ ಆಪ್ಷನಲ್ಲಿ 0.4 ಎಲ್ಲಿದೆ, ದಟ್ ಇಸ್ ಯುವರ್ ರೈಟ್ ಆನ್ಸರ್. ಆಪ್ಷನ್ 2 ಇಸ್ ದ ರೈಟ್ ಒನ್. ಸೊ 0.48 ಇಸ್ ದ ಡೆಸಿಮಲ್ ಫಾರ್ಮ್ ಆಫ್ 12/25. ಸೊ ನೆಕ್ಸ್ಟ್ ಕ್ವಶನ್ ಬಂದು, ದ ವ್ಯಾಲ್ಯೂ ಆಫ್ x
the value of x when 4 power x is equals to 64 by 2x 2 power x is. ಸೊ ಕೊಟ್ಟಿರೋಂಥ ಎಕ್ಸ್ಪ್ರೆಷನಲ್ಲಿ ಕೊಟ್ಟಿರೋಂಥ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನಲ್ಲಿ ಯು ಶುಡ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ಪೊನೆಂಟ್ಸ್ ಫಾರ್ಮಲ್ಲಿದೆ ಇದು. ಎಕ್ಸ್ಪೊನೆಂಟ್ಸ್ ಫಾರ್ಮುಲಾಸ್ನ ಗೊತ್ತಿದ್ರೆ ತುಂಬ ಈಸಿ ಇರುವಂಥ ಪ್ರಾಬ್ಲಮ್ ಇದು. ಸೊ ಹಾಗಿದ್ರೆ ನೋಡೋಣ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಥರ್ಡ್ ಕ್ವಶನ್ನ. ಸೊ ಫಸ್ಟ್ ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ನ ಬರ್ಕೊಳ್ಳೋಣ. ಎಕ್ಸ್ಪೊನೆಂಟ್ ಫಾರ್ಮ್ ಏನು ಕೊಟ್ಟಿದ್ದಾರೆ ಅವರು. ಸೊ 4 ಪವರ್ ಎಕ್ಸ್ ಈಸ್ ಈಕ್ವಲ್ಸ್ ಟು 64 ಡಿವೈಡ್ ಬೈ 2 ಪವರ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಎಕ್ಸ್ನ ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತಂದರೆ ಫಸ್ಟ್ ಕೊಟ್ಟಿರ್ತಕ್ಕಂಥ ನಂಬರ್ಸ್ ಏನಿದೆ 2 ಪವರ್ಸಲ್ಲಿ ಎಲ್ಲನೂ ಬರ್ಕೊಳ್ಳೋಣ. ಸೊ 4 ಕ್ಯಾನ್ ಬಿ ರಿಟನ್ ಆಸ್ 2 ಪವರ್ 2. ಇದನ್ನು ಪವರ್ ಎಕ್ಸ್ನ ಆ್ಯಸ್ ಇಟ್ ಈಸ್ ನೀವು ಬರ್ಕೊಳ್ಳಿ. ಜಸ್ಟ್ 4ನ ನಾನು 2 ಪವರ್ಸಲ್ಲಿ ಬರ್ಕೋತಾ ಇದ್ದೀನಿ ಜಸ್ಟ್ ಫಾರ್ ಸಿಂಪ್ಲಿಫಿಕೇಷನ್. ಸೊ ದಟ್ ಈಸ್ ಈಕ್ವಲ್ಸ್ ಟು 64 ನಾವು 2 ಪವರ್ಸಲ್ಲಿ ಬರ್ಕೊಂಡ್ರೆ ಎಷ್ಟು ಸರಿ ಅಂದರೆ ಫ್ಯಾಕ್ಟರೈಸ್ ಮಾಡ್ಕೊಳ್ಳಿ. ನಿಮ್ಗೆ ಅಷ್ಟು ಗೊತ್ತಾಗಿಲ್ಲ ಅಂತಂದರೆ 8 × 8 8 8 64 ಬರುತ್ತೆ ಅಲ್ವಾ. ಸೊ 8 8 64ನ ಫ್ಯಾಕ್ಟರೈಸ್ ಮಾಡಿದ್ರೆ 8 8 64 ಬರುತ್ತೆ. 8 × 8 8ನ ಎಗೇನ್ ವಿ ಕ್ಯಾನ್ ರೈಟ್ 2 ಕ್ಯೂಬ್ ಇಂಟು 2 ಕ್ಯೂಬ್. ಸೊ ಇಲ್ಲಿ ನಾನು ಯಾವ ರೀತಿ ಬರ್ಕೋತೀನಿ 2 ಕ್ಯೂಬ್ ಇಂಟು 2 ಕ್ಯೂಬ್ ಡೈರೆಕ್ಟಾಗಿ 2 ಪವರ್ 6 ಫಾರ್ಮಲ್ಲಿ ಬರ್ಕೋತಾ ಇದ್ದೀನಿ. ಓಕೆ. ಸೊ ಡಿವೈಡ್ ಬೈ 2 ಪವರ್ ಎಕ್ಸ್. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಿ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ದಿಸ್ 2 ಪವರ್ ಎಕ್ಸ್ ಟು ಹಿಯರ್. ಇಲ್ ಗೆಟ್ 2 ಪವರ್ ಇದನ್ನು ಎ ಪವರ್ ಎಮ್ ಹೋಲ್ ಪವರ್ ಎನ್ ಎಕ್ಸ್ಪೊನೆಂಟ್ ಫಾರ್ಮುಲಾ. ಎ ಪವರ್ ಎಮ್ ಹೋಲ್ ಪವರ್ ಎನ್ ಇಸ್ ಈಕ್ವಲ್ಸ್ ಟು ಎ ಪವರ್ ಎಮ್ ಇಂಟು ಎನ್. ಸೊ ವಿ ಕ್ಯಾನ್ ರೈಟ್ 2 ಪವರ್ 2x ಅಂತ ಈ ಫಾರ್ಮುಲಾನ ಯೂಸ್ ಮಾಡಿ ಬದಿರೋವಂಥದ್ದು. ಸೊ ಕ್ರಾಸ್ ಮಲ್ಟಿಪ್ಲೈ 2x ಹಿಯರ್ ಇಂಟು 2 ಪವರ್ ಎಕ್ಸ್ ಆಗುತ್ತೆ. ಸೊ 2 ಪವರ್ 6ನ ಹಾಗೆ ಬರ್ಕೊಳ್ಳೋಣ. ಸೊ ಇಲ್ಲಿ ಎಗೇನ್ ಯು ಶುಡ್ ಯೂಸ್ ದ ಎಕ್ಸ್ಪೊನೆಂಟ್ ಫಾರ್ಮುಲಾ. ಬೇಸಸ್ ಆರ್ ಸೇಮ್. ಇಫ್ ದ ಬೇಸಸ್ ಆರ್ ಸೇಮ್ then we can easily add the powers alva. So if the bases are same we can easily add the powers. Use that concept. So 2 power 2x plus x ಆಗುತ್ತೆ. That is equals to 2 power 6. ಸೊ ಎಗೇನ್ ಇಲ್ಲಿ ನಾವು ಏನು ನೋಡ್ತಾ ಇರ್ಬೋದು ಬೇಸಸ್ ಆರ್ ಸೇಮ್. ಎಗೇನ್ ಬೇಸಸ್ ಸೇಮ್ ಇದೆ. ದೆನ್ ಈಕ್ವೇಟ್ ದ ಪವರ್ಸ್. ಯೂಸ್ ದಟ್ ಕಾನ್ಸೆಪ್ಟ್. ಇಫ್ ದ ಬೇಸಸ್ ಆರ್ ಸೇಮ್ ಈಕ್ವೇಟ್ ದ ಪವರ್ಸ್. 2x plus x is equals to 6 ಆಗುತ್ತೆ. ಸೊ ಪವರ್ಸ್ನ ಈಕ್ವೇಟ್ ಮಾಡಿ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್. 2x plus x ಅಂದರೆ 3x, that is equals to 6. Then x is equals to cross multiply 3. 6 by 3 is equals to 3 1s are 3 2s are. So 2 is the value of x. So optionally 2 is that is your right answer ಆಗಿರುತ್ತೆ. So optionally 2 ಬಂದು first option, that is your right answer. This is your correct answer. Okay. So next question. The value of k when the mean of the data is 7.5 and they are given sigma fi xi is equals to 120 plus 3k and sigma fi is equals to 30 ಅಂತ ಕೊಟ್ಟಿದ್ದಾರೆ. is so that using these values mean value ಕೊಟ್ಟಿದ್ದಾರೆ, mean of the data ಕೊಟ್ಟಿದ್ದಾರೆ and they are given sigma summation of fi xi value ಕೊಟ್ಟಿದ್ದಾರೆ 120 plus 3k and summation of fi value ಕೊಟ್ಟಿದ್ದಾರೆ, frequency ಕೊಟ್ಟಿದ್ದಾರೆ, that is 30 ಅಂತ ಕೊಟ್ಟಿದ್ದಾರೆ. So using these values we should find out the value of k in this. Okay. ಸೊ ಇದು ಅಷ್ಟೇ ತುಂಬ ಈಸಿಯಾಗಿರೋಂಥ ಪ್ರಾಬ್ಲಮ್ಮು. ಬಟ್ ಯು ಶುಡ್ ನೋ ದ ಫಾರ್ಮುಲಾ ಫಾರ್ ಮೀನ್ ಫಾರ್ಮುಲಾ ಗೊತ್ತಿದ್ರೆ ಇದು ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಸೊ ನೋಡೋಣ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಸೊ ಫಸ್ಟ್ ಯು ರೈಟ್ ಆನ್ ದ ಗಿವನ್ ಡೇಟಾ ವಾಟ್ ದೇ ಆರ್ ಗಿವನ್ ದ ಪ್ರಾಬ್ಲಮ್. ಸೊ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸ್ನ ಫಸ್ಟ್ ಬರ್ಕೊಳ್ಳಿ. ಮೀನ್ ಕೊಟ್ಟಿದ್ದಾರಲ್ವಾ. ಸೊ ಮೀನ್ ಈಸ್ 7.5. ಅವರೇಜ್ ವ್ಯಾಲ್ಯೂ ದೇ ಆರ್ ಗಿವನ್ 7.5 and they are given sigma summation of fi xi or fx ಅಂತಲೂ ಕೂಡ ಬರ್ಕೋಬೋದು. ಏನು ಕೊಟ್ಟಿದ್ದಾರೆ 120 plus 3k ಅಂತ ಕೊಟ್ಟಿದ್ದಾರೆ and they are given summation of frequency, that is fi ಅಂತ ತಗೊಳ್ಳೋಣ. Okay. So they are given here 30. So using these three values we should find out the k value. ಸೊ ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನೀವಿಲ್ಲಿ ಮೀನ್ ಫಾರ್ಮುಲಾ ಗೊತ್ತಿರೋ ಹೇಗಿರುತ್ತೆ. ಮೀನ್ ಈಸ್ ಈಕ್ವಲ್ಸ್ ಟು ಸಿಗ್ಮಾ ಎಫ್ ಎಕ್ಸ್ ಸಮೇಷನ್ ಆಫ್ ಎಫ್ ಎಕ್ಸ್ ಆರ್ ಎಫ್ ಐ ಎಕ್ಸ್ ಐ ಅಂತಲೂ ಕೂಡ ಬರ್ಕೋಬೋದು ಡಿವೈಡ್ ಬೈ ಸಿಗ್ಮಾ ಎಫ್. ಕರೆಕ್ಟಾಗಿದೆ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಏನಿದೆ. ಎಸ್ 30. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ವ್ಯಾಲ್ಯೂಸ್ ಏನೇನು ಕೊಟ್ಟಿದ್ದಾರೆ ಎಲ್ಲನೂ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಮೀನ್ ವ್ಯಾಲ್ಯೂ ಇಸ್ 7.5. ಸೊ ಮೀನ್ ಬದಲು ನಾನಿಲ್ಲಿ 7.5 ಅಂತ ಬರ್ಕೋತೀನಿ. ಸಿಗ್ಮಾ ಎಫ್ ಎಕ್ಸ್ ವ್ಯಾಲ್ಯೂ ಆರ್ ಎಫ್ ಐ ಎಕ್ಸ್ ಐ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ 120 plus 3k divided by sigma f, that is 30. So cross multiply and simplify, you'll get the k value. Cross multiply 7.5 into 30, that is equals to 120 plus 3k. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿ 7.5 into 30 ಮಲ್ಟಿಪ್ಲೈ ಮಾಡಿದ್ರೆ
ಐ ಆಮ್ ರೈಟಿಂಗ್ ಡೈರೆಕ್ಟ್ಲಿ ಹಿಯರ್ 225 ಬರುತ್ತೆ. ಸೊ 120 ಪ್ಲಸ್ 3k ರೈಟ್ ಇಟ್ ಆ್ಯಸ್ ಇಟ್ ಈಸ್. ನೀವೇನು ಮಾಡಬೇಕೀಗ 120ನ ಲೆಫ್ಟ್ ಸೈಡ್ ತೊಗೊಳ್ಳೋಣ ಅಲ್ವಾ. ಸೊ 225 ಮೈನಸ್ 120 ಆಗುತ್ತೆ, ದಟ್ ಈಸ್ ಈಕ್ವಲ್ಸ್ ಟು 3k. ಸೊ 225 ಮೈನಸ್ 120 ಎರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ವಿಲ್ ಗೆಟ್ 105 ಡಿಫ್ರೆನ್ಸ್, ದಟ್ ಈಸ್ ಈಕ್ವಲ್ಸ್ ಟು 3k. ಸೊ ನಮಗೆ ಬೇಕಾಗಿರುವಂಥ ವ್ಯಾಲ್ಯೂ ಬಂದು k ವ್ಯಾಲ್ಯೂ. ಸೊ ಹಾಗಾಗಿ kನ ಹಾಗೆ ಇಟ್ಕೊಳ್ಳೋಣ. ಸೊ kನ ಹಾಗೆ ಇಟ್ಕೊಂಡು ಕ್ರಾಸ್ ಮಲ್ಟಿಪ್ಲೈ 3 105/3 ಆಗುತ್ತೆ. ಸೊ ಇವೆರಡನ್ನು ಡಿವೈಡ್ ಮಾಡಿದ್ರೆ 35, 3 3s are 9, 3 5s are 15. ಸೊ k ವ್ಯಾಲ್ಯೂ ಎಷ್ಟು ಬಂತು ನಮಗೆ 35 ಬರ್ತಾ ಇದೆ ಅಲ್ವಾ. ಇಟ್ ಈಸ್ ವೆರಿ ಸಿಂಪಲ್ ಒನ್ ಬಟ್ ಲೆಂತಿ ಕ್ಯಾಲ್ಕುಲೇಷನ್ಸ್ ಅಷ್ಟೇ. 35 ಈಸ್ ಆಪ್ಷನ್ 4. This is the right answer. This is your right answer. So next question. The number increased by 10% and then decreased by 10%. The net increase or decrease percentage is ಅಂತ ಕೇಳಿದ್ದಾರೆ. ಸೊ ಇದು ಸ್ವಲ್ಪ ಟ್ವಿಸ್ಟಿ ಕ್ವಶನ್ ಸ್ವಲ್ಪ ಕನ್ಫ್ಯೂಸ್ ಆಗೋ ಥರ ಕೊಟ್ಟಿದ್ದಾರೆ, ಬಟ್ ಇಟ್ ಈಸ್ ವೆರಿ ಈಸಿ ಒನ್. ಸೊ ನೋಡೋಣ ಯಾವ ರೀತಿ ಸಾಲ್ವ್ ಮಾಡೋದಂತ. ಫಸ್ಟ್ ಕ್ವಶನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ದ ನಂಬರ್ ಇನ್ಕ್ರೀಸ್ಡ್ ಬೈ 10% ಆ್ಯಂಡ್ ದೆನ್ ಡಿಕ್ರೀಸ್ಡ್ ಬೈ 10%. ದ ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಪರ್ಸೆಂಟೇಜ್ನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ನೋಡೋಣ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಸೊ ಕ್ವಶನಲ್ಲಿ ಕೇಳೋದು ದ ನಂಬರ್ ಇನ್ಕ್ರೀಸ್ಡ್ ಬೈ 10% ಅಂತ ಅಲ್ವಾ. ಸೊ ನಂಬರ್ ಯಾವುದು ಅಂತ ಕೊಟ್ಟಿಲ್ಲ. ಜಸ್ಟ್ ಅಸ್ಯೂಮ್ ಲೆಟ್ ದ ನಂಬರ್ ವಿಲ್ ಬಿ ಅಸ್ಯೂಮ್ ದಟ್ ಲೆಟ್ ದ ಇನಿಷಿಯಲ್ ನಂಬರ್ ವಿಲ್ ಬಿ 100 ಅಂತ ನಾನು ತಗೊಳ್ಳೋಣ ಅಲ್ವಾ. ಸೊ 100 ಆದರೆ ಫಸ್ಟ್ ಕಂಡೀಷನ್ ಏನು ಕೊಟ್ಟಿದ್ದಾರೆ, ದ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ 10%. ದ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ, ಇಫ್ ದ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ 10% ಅಂದರೆ ಎಷ್ಟಾಗುತ್ತೆ ಇದು ನಂಬರ್ನ 100 ಅಂತ ತಗೊಂಡಾಗ ಇನ್ಕ್ರೀಸ್ ಮಾಡಿದ್ರೆ ಎಷ್ಟಾಗುತ್ತೆ. ಸೊ ಅಕಾರ್ಡಿಂಗ್ ಟು ದ ಕ್ವಶನ್, ಇಫ್ ಇಟ್ ಈಸ್ ಇನ್ಕ್ರೀಸ್ ಬೈ 10% ದ ನಂಬರ್ ಬಿಕಮ್ಸ್ 100 ಆಲ್ರೆಡಿ ಇದೆ. ಇಫ್ ಇಟ್ ಈಸ್ ಇನ್ಕ್ರೀಸ್ಡ್ ಅಂದರೆ ಪ್ಲಸ್ ಆಗುತ್ತೆ. ಪ್ಲಸ್ 10% ಅಂದರೆ ಎಷ್ಟು, 10% ಆಫ್ 100 ಅಂದರೆ 100ಗೆ 10 ಅಂತ ಅಷ್ಟೇ. 100 ಪ್ಲಸ್ 10 ದಟ್ ಈಸ್ ಈಕ್ವಲ್ಸ್ ಟು 110 ಆಗುತ್ತೆ. ಇದ್ರ ವ್ಯಾಲ್ಯೂ ಎಷ್ಟಾಯ್ತು ಈಗ, ಇಫ್ ದ ನಂಬರ್ ಈಸ್ ಇನ್ಕ್ರೀಸ್ ಬೈ 10% ದೆನ್ ದ ವ್ಯಾಲ್ಯೂ ಬಿಕಮ್ಸ್ 110. 100 ಇರೋದು 110 ಆಯಿತು. ಸೊ ಸೆಕೆಂಡ್ ಕಂಡೀಷನ್ ಏನು ಕೊಟ್ಟಿದ್ದಾರೆ, ದೆನ್ ಇಟ್ ಈಸ್ ಡಿಕ್ರೀಸ್. ದೆನ್ ಅಂದರೆ ನಮ್ಗೆ ಏನು ಆನ್ಸರ್ ಬಂತು ಇನ್ಕ್ರೀಸ್ ಮಾಡಿದ್ಮೇಲೆ ಬಂದಿರುವಂಥ ಆನ್ಸರ್ನ, ಸೊ ಇನ್ಕ್ರೀಸ್ ಮಾಡಿದ್ಮೇಲೆ ಬಂದಿರುವಂಥ ವ್ಯಾಲ್ಯೂನ ಡಿಕ್ರೀಸ್ಡ್ ಬೈ 10%, ಇದನ್ನು ಡಿಕ್ರೀಸ್ಡ್ ಬೈ 10%. ದೆನ್ ಇಫ್ 110 ಈಸ್ ನಾಟ್ 100, ಸೊ ದೆನ್ ಅಂದರೆ ಇನ್ಕ್ರೀಸ್ ಮಾಡಿದ್ಮೇಲೆ ಬಂದಿರುವಂಥ ವ್ಯಾಲ್ಯೂನ ಇಫ್ 110 ಈಸ್ ಡಿಕ್ರೀಸ್ಡ್ ಬೈ 10%. ಇಫ್ 110 ಈಸ್ ಡಿಕ್ರೀಸ್ಡ್ ಬೈ 10%, ಏನಾಯ್ತು ಇವಾಗ 10% ಡಿಕ್ರೀಸ್ ಅಂದರೆ 110 ಇರೋದು ಏನಾಗುತ್ತೆ ಮೈನಸ್ ಆಗುತ್ತಲ್ವಾ. ಸೊ ಮೈನಸ್ 10% ಆಫ್ 100 ಅಲ್ಲ, 10% ಆಫ್ ಯಾವುದು 110. 10% ಆಫ್ 110 ಅಂದರೆ ಎಷ್ಟು, 10 ಬೈ ಈ ಥರ. ಸೊ 10% ಆಫ್ 100 ಅಂದರೆ ನೀವು ಈ ರೀತಿ ಕಂಡುಹಿಡ್ಕೊತೀರಾ, 10 ಬೈ 100 ಇಂಟು 100 ಅಂತ ಇದಕ್ಕೆ ಅಲ್ವಾ. ಸೊ 0 ಗೆಟ್ ಕ್ಯಾನ್ಸಲ್, ಇಲ್ಲಿ 10, ಇಲ್ಲಿ 10 ಬಂತು. ಈಗ 10% ಆಫ್ 110 ಅಂದರೆ 10 ಬೈ 110 ಇಂಟು 100, ಸಾರಿ 10 ಬೈ 100 ಇಂಟು 110 ಆಗುತ್ತೆ. 10 ಬೈ 100, 10% ಅಂದರೆ 10 ಬೈ 100 ಅಲ್ವಾ. ಇಂಟು ಫಾರ್ ನಾವೇನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ 110. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ 0 ಗೆಟ್ ಕ್ಯಾನ್ಸಲ್, ಇಯರ್ 0 ಗೆಟ್ ಕ್ಯಾನ್ಸಲ್, 11 1s 11 ಬರುತ್ತೆ. ಸೊ ಇಲ್ಲಿ 110 ಮೈನಸ್ 11 ದಟ್ ಈಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ ನಮಗೆ, 110 ಮೈನಸ್ 11 ಅಂದರೆ 99. ಇಫ್ ಇಟ್ ಈಸ್ ಡಿಕ್ರೀಸ್ಡ್ ಬೈ 10% ದೆನ್ ದ ವ್ಯಾಲ್ಯೂ ಬಿಕಮ್ಸ್ 99 ಆಗುತ್ತೆ ಅಲ್ವಾ. ಸೊ ನಮಗೆ ಏನು ಕೇಳಿದ್ದಾರೆ, ದ ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂದರೆ ನೆಟ್ ಅಂದರೆ ಅವರೇಜ್. ಸೊ ನೆಟ್ ಪರ್ಸೆಂಟೇಜ್, ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಪರ್ಸೆಂಟೇಜ್ನ ಕೇಳಿದ್ದಾರೆ. ಫಸ್ಟ್ ಯು ಫೈಂಡ್ ಔಟ್ ದ ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ, ದೆನ್ ಯು ಕನ್ವರ್ಟ್ ಇಂಟು ಪರ್ಸೆಂಟೇಜ್. ಓಕೆ. ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಏನು ಬಂದಿದೆ, ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ಏನಾಗ್ತಿದೆ ಡಿಕ್ರೀಸ್ ಆಗ್ತಿದೆ ಇನ್ಕ್ರೀಸ್ ಆಗ್ತಿದೆ ನೋಡೋಣ. ಸೊ ದೇರ್ ಫೋರ್ ದ ನೆಟ್ ಚೇಂಜ್ ಅಂದರೆ ಇನಿಷಿಯಲ್ ವ್ಯಾಲ್ಯೂ ಏನಿತ್ತು 100 ಇತ್ತು ಅಲ್ವಾ. ಇನ್ಕ್ರೀಸ್ಡ್ ಬೈ 10% ಅಂತ ಅಂದಾಗ 100 ಬರುತ್ತೆ. ಸಾರಿ, ಇನಿಷಿಯಲ್ ವ್ಯಾಲ್ಯೂ ಇಸ್ 100 ಆ್ಯಂಡ್ ಡಿಕ್ರೀಸ್ಡ್ ಬೈ 10% ಅಂತ ಅಂದಾಗ 99 ಬರುತ್ತೆ. ಸೊ ನೆಟ್ ಚೇಂಜ್ ಅಂತ ಅಂದಾಗ ನಾವು ಎರಡನ್ನೂ ಸಬ್ಟ್ರ್ಯಾಕ್ಟ್ ಮಾಡಬೇಕಾಗುತ್ತೆ. ಸೊ 100 ಮೈನಸ್ 99 ಅಂದರೆ 1 ಬಂತು. ಕನ್ವರ್ಟ್ ದಿಸ್ ವ್ಯಾಲ್ಯೂ ಇಂಟು ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದ್ರೆ 1/100. ಈ 1 ಅನ್ನೋದು ಯಾವ ವ್ಯಾಲ್ಯೂಗೆ ನಾವು ನಂಬರ್ ಏನು ತಗೊಂಡಿದ್ವಿ, ಇಫ್ ಇಟ್ ಈಸ್ 1 ಈಸ್ ದ ನೆಟ್ ಚೇಂಜ್ ಫಾರ್ 100 rupees ಇಂಟು ಫಾರ್ 100 ಅಂದರೆ ಪರ್ಸೆಂಟೇಜು ಕನ್ವರ್ಟ್ ಮಾಡ್ತಾ ಇದ್ವಿ ಅಂತ. ಓಕೆ. ಇಂಟು 100 ಏನಕ್ಕೆ ಬಂತು ಅಂದರೆ ಈ 100 ನಂಬರ್ಸ್ಗೆ ಇನಿಷಿಯಲ್ ನಂಬರ್ 100 ಅಂತ ತಗೊಂಡಿದ್ದರೆ ದಿಸ್ ಈಸ್ ದ ವ್ಯಾಲ್ಯೂ ಫಾರ್
1 is the value for 100. Then it is for percentage ಅಂದಾಗ into 100 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ 100 get cancelled. So 1% is the net increase or decrease percentage. So optionally 1% ಎಲ್ಲಿದೆ, that is your right answer. If you are getting any confusion in this, please write it in the comment section. Again I'll try to explain. Okay, so third option is the right one. Next question. "28% can complete a piece of work in 21 days. The number of persons can complete the same piece of work in 7 days is." ಸೊ ಇದು ಕೂಡ ತುಂಬ ಈಸಿ ಆಗಿರೋಂಥ ಕ್ವಶನ್. ಫಸ್ಟ್ ಕ್ವಶನ್ನ ಕರೆಕ್ಟಾಗಿ ಓದ್ಕೊಳ್ಳಿ. 28% ಏನಿದ್ದಾರೆ, 28% ಎ ಪೀಸ್ ಆಫ್ ವರ್ಕನ್ನು 21 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಹಾಗಾದರೆ ಯು ಶುಡ್ ಫೈಂಡ್ ಔಟ್ ದ ನಂಬರ್ ಆಫ್ ಪರ್ಸನ್ಸ್ ಕ್ಯಾನ್ ಕಂಪ್ಲೀಟ್ ದ ಸೇಮ್ ಪೀಸ್ ಆಫ್ ವರ್ಕ್. ಸೇಮ್ ಪೀಸ್ ಆಫ್ ವರ್ಕ್ನ 7 ಡೇಸಲ್ಲಿ ಎಷ್ಟು ಜನ ಕಂಪ್ಲೀಟ್ ಮಾಡ್ಬೋದು? ಇಲ್ಲಿ 21 ಡೇಸಲ್ಲಿ 28 ಜನ ಕಂಪ್ಲೀಟ್ ಮಾಡ್ತಿದ್ದಾರೆ. ಹಾಗಾದರೆ 7 ಡೇಸಲ್ಲಿ ಎಷ್ಟು ಜನ ಬೇಕು ಕಂಪ್ಲೀಟ್ ಮಾಡಲಿಕ್ಕೆ ವರ್ಕನ್ನು ಅಂತ ಕೇಳಿದಾರಲ್ವಾ. ಸೊ ನೋಡೋಣ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಇದಕ್ಕೆ ಜಸ್ಟ್ ನೀವೇನು ಮಾಡಬೇಕಿಲ್ಲಿ, ಇನ್ವರ್ಸ್ ಪ್ರಪೋರ್ಷನ್ ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ಸೊ ಇನ್ವರ್ಸ್ ಪ್ರಪೋರ್ಷನ್ ಫಾರ್ಮುಲಾ ಅಂದರೆ M1 ಇಂಟು D1 ದಟ್ ಈಸ್ ಈಕ್ವಲ್ಸ್ ಟು M2 ಇಂಟು D2. ಸೊ ಇಲ್ಲಿ MD ಅಂತ ಅಂದರೆ M ಅಂದರೆ ಮೆನ್ ಅಂತ ಕನ್ಸಿಡರ್ ಮಾಡ್ತೀವಿ. ಡಿ ಅಂದರೆ ನಂಬರ್ ಆಫ್ ಡೇಸ್ ಆಗುತ್ತೆ. ಇಲ್ಲಿ ನಂಬರ್ ಆಫ್ ಮೆನ್ ಅಥವಾ ನಂಬರ್ ಆಫ್ ಪರ್ಸನ್ಸ್. ಸೊ M1 ಅಂದರೆ ಫಸ್ಟ್ ಇನಿಷಿಯಲಿ ಎಷ್ಟಿದ್ರು, ಸೊ 28 ಅಂತ ಅವರೇ ಕೊಟ್ಟಿದ್ದಾರೆ. 28 persons ಕ್ಯಾನ್ ಕಂಪ್ಲೀಟ್ ದ ಪೀಸ್ ಆಫ್ ವರ್ಕ್ ಇನ್ 28 ಡೇಸ್. ನಂಬರ್ ಆಫ್ ಡೇಸ್ ಇಸ್ 21. 28 persons can complete the piece of work in 21 days, and the number of persons we don't know can complete the same piece of work in 7 days. How many number of persons? You should find out the empty value. It is very easy. ಸೊ 7 ಡೇಸಲ್ಲಿ ಎಷ್ಟು ಜನ ಕಂಪ್ಲೀಟ್ ಮಾಡ್ಬೋದು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಜಸ್ಟ್ ಸಿಂಪ್ಲಿಫೈ ಮಾಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡೋಣ. 7ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ M2 ಆಗೇ ಇರುತ್ತೆ. ಸೊ 28 ಇಂಟು 21 ಡಿವೈಡ್ ಬೈ 7 ಆಗುತ್ತೆ. 7 1s 7 4s. ಸೊ 21 ಇಂಟು 4 ಅಂದರೆ 4 1s 4 2s 8. ಎಷ್ಟು ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ? 84 ಪರ್ಸನ್ಸು 7 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. 21 ಡೇಸಲ್ಲಿ 28 ಜನ ಬೇಕು ಅಂದರೆ 7 ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದರೆ 84 ಮೆಂಬರ್ಸ್ ಬೇಕಾಗಿರ್ತಾರೆ. ಸೊ ಆಪ್ಷನಲ್ಲಿ 84 ಎಲ್ಲಿದೆ? ದಟ್ ಈಸ್ ಯುವರ್ ರೈಟ್ ಆನ್ಸರ್. ಆಪ್ಷನ್ 3 ಇಸ್ ದ ಕರೆಕ್ಟ್ ಒನ್. ಸೊ ನೆಕ್ಸ್ಟ್ ಕ್ವಶನ್. The value of a cube plus 1 by a cube when a plus 1 by a is equals to 2 is. ಸೊ ಇದು ಕೂಡ ತುಂಬ ಸಿಂಪಲ್. ಯು ಶುಡ್ ನೋ ದ ಆಲ್ಜಿಬ್ರೈಕ್ ಐಡೆಂಟಿಟಿ. ದಟ್ ಈಸ್ ದ ಫಾರ್ಮುಲಾ ಫಾರ್ a plus b ಹೋಲ್ ಕ್ಯೂಬ್ ಫಾರ್ಮುಲಾ ಅಥವಾ x plus y ಹೋಲ್ ಕ್ಯೂಬ್ ಫಾರ್ಮುಲಾ ಗೊತ್ತಿದ್ರೆ ಇಟ್ ಇಸ್ ವೆರಿ ಈಸಿ ಟು ಸಿಂಪ್ಲಿಫೈ. ಸೊ ಇಲ್ಲಿ a plus 1 by a ವ್ಯಾಲ್ಯೂ ಕೊಟ್ಟಿದ್ದಾರೆ. ಯೂಸಿಂಗ್ ದಟ್ ವ್ಯಾಲ್ಯೂ ಯು ಶುಡ್ ಫೈಂಡ್ ಔಟ್ a cube plus 1 by a cube. ಸೊ ನೋಡೋಣ ಆಗಿದ್ರೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಸೊ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂನ ಫಸ್ಟ್ ಬರ್ಕೊಳ್ಳೋಣ. a plus 1 by a ದಟ್ ಈಸ್ ಈಕ್ವಲ್ಸ್ ಟು 2 ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಈ ವ್ಯಾಲ್ಯೂನ ನೀವು ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ a cube plus 1 by a cube is equals to how much. ಸೊ ಫಸ್ಟ್ ನೀವೇನು ಮಾಡಬೇಕಿಲ್ಲಿ, ನಾನು ಆಲ್ರೆಡಿ ಹೇಳಿದಾಗೆ ಆಲ್ಜಿಬ್ರೈಕ್ ಐಡೆಂಟಿಟಿ ಅಥವಾ ಆಲ್ಜಿಬ್ರೈಕ್ ಫಾರ್ಮುಲಾಸ್ ಏನಿದೆ a plus b ಹೋಲ್ ಕ್ಯೂಬ್, ಈ ಫಾರ್ಮುಲಾ ನಾನು ಯೂಸ್ ಮಾಡ್ತೀನಿ ಇಲ್ಲಿ. ಸೊ a plus b ಹೋಲ್ ಕ್ಯೂಬ್ ಅಂತ ಅಂದರೆ a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ b ಆಗುತ್ತೆ. ಸೊ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಈ ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ a ಪ್ಲಸ್ b ಪ್ಲೇಸಲ್ಲಿ ಇಲ್ಲೇನಿದೆ 1 by a ಇದೆ. a ಪ್ಲೇಸಲ್ಲಿ ಏನಿದೆ, b ಪ್ಲೇಸಲ್ಲಿ 1 by a ಇದೆ. ಸೊ ಹಾಗಾದರೆ ನಾವು ಇದಕ್ಕೆ ಫಾರ್ಮುಲಾ ಬರೆದಾಗ a ಪ್ಲಸ್ 1 by a ಹೋಲ್ ಕ್ಯೂಬ್, ಅರ್ಥ ಆಯಿತು ಅನ್ಕೋತೀನಿ. ಇಲ್ಲಿ a ಪ್ಲೇಸಲ್ಲಿ a ಇದೆ, b ಪ್ಲೇಸಲ್ಲಿ 1 by a ಇದೆ. ಜಸ್ಟ್ ಇದನ್ನು ಚೇಂಜ್ ಮಾಡ್ಕೊಳ್ಳಿ. b ಪ್ಲೇಸಲ್ಲಿ 1 by a ನ ಬರ್ಕೊಂಡು ಫಾರ್ಮುಲಾನ ಬರ್ಕೊಳ್ಳೋಣ. ಸೊ a ಕ್ಯೂಬ್ ಪ್ಲಸ್ b ಕ್ಯೂಬ್ ಅಂದರೆ ಏನಾಗುತ್ತೆ 1 by a ಕ್ಯೂಬ್ ಪ್ಲಸ್ 3 ಇಂಟು a ಇಂಟು b ವ್ಯಾಲ್ಯೂಸ್ 1 by a ಇಂಟು a ಪ್ಲಸ್ 1 by a ಆಗುತ್ತೆ. ಸೊ ಇಲ್ಲಿ ಏನಿದೆ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡೋಣ. a ಪ್ಲಸ್ 1 by a ವ್ಯಾಲ್ಯೂ ಏನಿದೆ 2 ಅಂತ ಇದೆ ಅಲ್ವಾ. ಜಸ್ಟ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ 2 ಕ್ಯೂಬ್ ಈಸ್ ಈಕ್ವಲ್ಸ್ ಟು a ಕ್ಯೂಬ್ ಪ್ಲಸ್ 1 by a ಕ್ಯೂಬ್ ಪ್ಲಸ್ ಇಲ್ಲಿ a ಗೆಟ್ ಕ್ಯಾನ್ಸಲ್ಡ್ 3 1s 3 ಇಂಟು a ಪ್ಲಸ್ 1 by a ಪ್ಲಸ್ 1 by a ಅಂದರೆ ದಟ್ ಈಸ್ 2. ಸೊ 2ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. 2 ಕ್ಯೂಬ್ ಅಂದರೆ ಎಷ್ಟಾಯಿತು 8. ಸೊ a ಕ್ಯೂಬ್ ಪ್ಲಸ್ 1 by a ಕ್ಯೂಬ್ ಇದನ್ನು ನಾವು ಫೈಂಡ್ ಔಟ್ ಮಾಡ್ತಾ ಇರೋದು. ಸೊ ರೈಟ್ ಇಟ್ ಆಸ್ ಇಟ್ ಈಸ್ 1 by a ಕ್ಯೂಬ್ ಪ್ಲಸ್ 3 2s 6. ಸೊ ಈ 6ನ ಅಗೇನ್ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿದ್ರೆ 8 - 6 ಇಸ್ ಈಕ್ವಲ್ಸ್ ಟು
ಎ ಕ್ಯೂಬ್ ಪ್ಲಸ್ 1 ಬೈ ಎ ಕ್ಯೂಬ್. ಸೊ 8 ಮೈನಸ್ 6 ಅಂದರೆ ಎಷ್ಟು ಬರುತ್ತೆ? 2 ಬರುತ್ತೆ. ಸೊ ದೇರ್ ಫೋರ್ ಎ ಕ್ಯೂಬ್ ಪ್ಲಸ್ 1 ಬೈ ಎ ಕ್ಯೂಬ್ is equals to 2. This is your final answer. The value of a cube plus 1 by a cube is 2. So 2 is in the option 1. This is your right answer. Okay. So next question. Question number 8. The correct relation among the following when the pair of linear equations in two variables 2x plus 3y is equals to 7 and 2ax plus a plus 2y is equals to 28 have infinitely many solutions ಅಂತ ಕೊಟ್ಟಿದ್ದಾರೆ. ಈ ಎರಡು ಈಕ್ವೇಷನ್ಸ್ ಏನಿದೆ ಸಿಸ್ಟಮ್ ಆಫ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸು ಹ್ಯಾವ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇದ್ದಾಗ, ಸೊ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇದ್ದಾಗ ವಾಟ್ ಇಸ್ ದ ಕರೆಕ್ಟ್ ರಿಲೇಷನ್ಸ್, ಈ ಒಂದು ರಿಲೇಷನ್ಸ್ ಏನು ಕೊಟ್ಟಿದ್ದಾರೆ 4 ಆಪ್ಷನ್ಸ್ ಯಾವುದು ಕರೆಕ್ಟಾಗಿ ಸಿಗುತ್ತೆ ಇದಕ್ಕೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೂ ಮುಂಚೆ ನಿಮಗೆ ಕಂಡೀಷನ್ ಗೊತ್ತಿರಬೇಕು. ಫಾರ್ ಎ ಸಿಸ್ಟಮ್ ಆಫ್ ಲೀನಿಯರ್ ಪೇರ್ ಈಕ್ವೇಷನ್ ಹ್ಯಾವ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇದ್ದಾಗ ವಾಟ್ ಇಸ್ ದ ರಿಲೇಷನ್ ಆಫ್ ದೇರ್ ಕೋಎಫಿಷಿಯೆಂಟ್ಸ್ ಅದನ್ನು ನಿಮ್ಗೆ ಗೊತ್ತಿದ್ರೆ ಇದನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನೋಡೋಣ ಹಾಗಿದ್ರೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಸೊ ಫಸ್ಟ್ ಯು ಶುಡ್ ರೈಟ್ if the system of pair of linear equations have infinitely many solutions, then the ratio of their coefficients must be equal. That is a1 by b1 that is equals to a1 by a2 by a2 that is equals to b1 by b2 and that is equals to c1 by c2. So the ratio of coefficients of must be equal when it is having infinitely many solutions. Okay. ಸೊ ಕೊಟ್ಟಿರ್ತಕ್ಕಂಥ ಈಕ್ವೇಷನ್ಸ್ ಏನಿದೆ ಈಕ್ವೇಷನ್ಸ್ನ ಫಸ್ಟ್ ಬರ್ಕೊಳ್ಳೋಣ. ಈಕ್ವೇಷನ್ಸ್ ಏನಿದೆ ಒಂದು ಬಂದು 2x plus 3y is equals to 7 and then another equation they are given 2ax plus a plus 2 into y that is equals to 28 ಅಂತ ಕೊಟ್ಟಿದ್ದಾರಲ್ವಾ. ಸೊ ಇಲ್ಲಿ ಒಂದು ಸ್ಮಾಲ್ ಕರೆಕ್ಷನ್ನ ಮಾಡ್ಕೊಳ್ಳಿ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೋ ಆ ಕ್ವಶನಲ್ಲಿ ಒಂದು ಸಣ್ಣದು ಮಿಸ್ಟೇಕ್ ಇದೆ. ಇದು ಇನ್ಸ್ಟೆಡ್ ಆಫ್ ಟೂ ಅಲ್ಲ, ಇದು ಇಲ್ಲಿ ಬಿ ಬರಬೇಕು ನಿಮಗೆ. ಓಕೆ. ಸೊ ಎ ಪ್ಲಸ್ ಬಿ ನೀವು ಆಪ್ಷನ್ಸ್ನ ನೋಡೋದಾದ್ರಲ್ಲಿ ನಿಮಗೆ ಆಪ್ಷನ್ಸು ಬಿ ಎ ಇಸ್ ಈಕ್ವಲ್ಸ್ ಟು 2b, ಬಿ ಇಸ್ ಈಕ್ವಲ್ಸ್ ಟು -2a ಆ್ಯಂಡ್ ಎ ಇಸ್ ಈಕ್ವಲ್ಸ್ ಟು -2b ಆ್ಯಂಡ್ ಫೋರ್ತ್ ಆಪ್ಷನ್ ಇಸ್ ಬಿ ಇಸ್ ಈಕ್ವಲ್ಸ್ ಟು 2a ಅಂತಿದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರದು 2 ಅಲ್ಲ ಬಿ. ಸೊ ಬಿ ತಗೊಂಡ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗೆ ಮ್ಯಾಚ್ ಆಗುತ್ತೆ. ಹಾಗಾಗಿ ಇಲ್ಲಿ ಜಸ್ಟ್ ಕರೆಕ್ಷನ್ ಕ್ವಶನಲ್ಲಿ ಕೆಲವೊಂದು ಟೈಮ್ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಜಸ್ಟ್ ಕರೆಕ್ಷನ್ ಮಾಡ್ಕೊಳ್ಳಿ. ಎ ಪ್ಲಸ್ ಬಿ ಇಂಟು 2y ಆಗುತ್ತೆ ಇದು. ಓಕೆ. ಇದು ಎ ಪ್ಲಸ್ ಬಿ ಇಂಟು ವೈ ದಟ್ ಈಸ್ ಈಕ್ವಲ್ಸ್ ಟು 28. ಸೊ ಈಗ ಈ ಎರಡು ಈಕ್ವೇಷನ್ನ ನಾವು a1 b1 c1 ಆ್ಯಂಡ್ a2 b2 c2 ವ್ಯಾಲ್ಯೂನ ಬರ್ಕೊಳ್ಳೋಣ. a1 is equals to 2 ಆ್ಯಂಡ್ b1 is equals to 3. ಇದು a1x b1y ದಟ್ ಈಸ್ ಈಕ್ವಲ್ಸ್ ಟು c1. ಸೊ c1 is equals to 7. ಸೊ ಈ ಈಕ್ವೇಷನಿಂದ a2 ಅಂದರೆ 2a ಆ್ಯಂಡ್ ದೆನ್ b2 ಅಂದರೆ a ಪ್ಲಸ್ b ಆ್ಯಂಡ್ ದೆನ್ c2 ಅಂದರೆ 28. ಇದು a1x ಪ್ಲಸ್ b1y ದಟ್ ಈಸ್ ಈಕ್ವಲ್ಸ್ c. ಇಸ್ 8x ಪ್ಲಸ್ b2y ದಟ್ ಈಸ್ ಈಕ್ವಲ್ಸ್ ಟು c2. ಓಕೆ. ಸೊ ಇದನ್ನು ನಾವು ಕೋಎಫಿಷಿಯೆಂಟ್ಸ್ ಆಗಿ ಬರ್ಕೊಳ್ಳೋಣ. a1 ಬೈ a2 ಅಂದರೆ ಏನಾಗುತ್ತೆ 2 ಬೈ 2a. a1 ಬೈ a2 ದಟ್ ಈಸ್ 2 ಬೈ 2a ಆ್ಯಂಡ್ b1 ಬೈ b2 ಅಂದರೆ 3 ಬೈ a ಪ್ಲಸ್ b. c1 ಅಂದರೆ 7 ಬೈ c2 ಅಂದರೆ 28. ಇದನ್ನು ಸಿಂಪ್ಲಿಫೈ ಮಾಡಿ ಇದು 7 ಬೈ 28 ಅಂದರೆ 7 1 7 4 ಆಗುತ್ತಲ್ವಾ. ಸೊ ಜಸ್ಟ್ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಫಸ್ಟ್ ಈಕ್ವೇಟ್ ಮಾಡ್ಕೊಳ್ಳೋಣ. ಈ ಎರಡನ್ನೂ ಕ್ರಾಸ್ ಮಲ್ಟಿಪ್ಲೈ ಮಾಡಿ 2 ಇಂಟು ಎ ಪ್ಲಸ್ ಬಿ 3 ಇಂಟು 2a ದಟ್ ಈಸ್ ಈಕ್ವಲ್ಸ್ ಟು 1 ಬೈ 4 ಹಾಗೆ ಬರ್ಕೊಳ್ಳೋಣ. ಓಕೆ. ಸೊ 2a ಪ್ಲಸ್ 2b ದಟ್ ಈಸ್ ಈಕ್ವಲ್ಸ್ ಟು 3 2 6a ದಟ್ ಈಸ್ ಈಕ್ವಲ್ಸ್ ಟು 1 ಬೈ 4. ಈಗ ಎ ಟರ್ಮ್ಸ್ ಏನಿದೆ ಅದನ್ನು ಒಂದು ಕಡೆ ಬರ್ಕೊಳ್ಳೋಣ. ಎ ಟರ್ಮ್ಸ್ನ ಒಂದು ಕಡೆ ಬರ್ಕೊಂಡ್ರೆ 2b ಇಸ್ ಈಕ್ವಲ್ಸ್ ಟು ಜಸ್ಟ್ ಈಕ್ವೇಟ್ ದೀಸ್ ಟು, ಈ ಎರಡನ್ನ ಈಕ್ವೇಟ್ ಮಾಡಿಕೊಂಡು ರಿಲೇಷನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ 2b ಇಸ್ ಈಕ್ವಲ್ಸ್ ಟು 6a ಮೈನಸ್ 2a. ಸೊ 2b ಇಸ್ ಈಕ್ವಲ್ಸ್ ಟು 6a ಮೈನಸ್ 2a ಅಂದರೆ 4a ಆಗುತ್ತೆ. ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ 2 ದೆನ್ 4a ಬೈ 2 ಆಗುತ್ತೆ. ಸೊ 2 1s 2 2s. ಸೊ b is equals to
2a. This implies you are getting b is equals to 2a. This is the relation. Okay. So b is equals to 2a ಎಲ್ಲಿ ಬರ್ತಾ ಇದೆ? So that is your right answer. ಯಾವ ಆಪ್ಷನಲ್ಲಿ b is equals to 2a ಇದೆ? ಆಪ್ಷನ್ 4. This is your right one. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಇವತ್ತು ಡಿಸ್ಕಸ್ ಮಾಡಿರೋವಂಥದ್ದು. ಸೊ ಮ್ಯಾಥ್ಸ್ ಅಂದ್ರೆ ಹೀಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನಿಧಾನಕ್ಕೆ ಹೋಗೋಣ. ಸೊ ನೆಕ್ಸ್ಟ್ ರಿಮೈನಿಂಗ್ ಕ್ವಶನ್ಸ್ ಏನಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗಿದ್ರೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ವೀಡಿಯೋಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎನ್ಕರೇಜ್ ಮಾಡಿ ಅಂತ ಕೇಳ್ತಾ ನಾನು ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.